ಭೂಪತಿ. ನಕ್ಷತ್ರ ಬಂದ್ಲು. ನಕ್ಷತ್ರ ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಕ್ಕ, ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದೀವಮ್ಮ. ಭೂಪತಿ ನೀನೇಗಿದೀಯಪ್ಪ? ಅವತ್ತದ ಈ ಕಡೆ ಬರ್ಲೇ ಇಲ್ಲ. ಒಂಚೂರು ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ ಅಮ್ಮ. ನೀವ್ ಚೆನ್ನಾಗಿದ್ದೀರಾ? ಇನ್ಮೇಲೆ ಬರ್ತಾ ಇರ್ಬೋದು. ಎಂತಿನ್ ಬಿಟ್ಟು ಹೋಗೋ ನೆಪ, ಕರ್ಕೊಂಡು ಹೋಗೋ ನೆಪದಲ್ವಲ್ವಾ? ಆಮೇಲೆ ಸಿಗ್ತೀನಕ್ಕ. ಆ ಮುಸುಡಿಗೆ ಇವೆಲ್ಲ ಬೇಕಾ? ನಿಮ್ ಮಗಳು ಬಂದಾಗ ನೀವು ಹೀಗೆ ತಾನೇ ಕುಣಿತಿದ್ರಿ. ನನ್ನ ಇಷ್ಟ, ನನ್ನ ಆಸೆ. ಹಾರ್ತಿನಾದ್ರೂ ಮಾಡ್ತೀನಿ, ಇನ್ನೊಂದಾದ್ರೂ ಮಾಡ್ತೀನಿ. ಅಮ್ಮ, ಇಷ್ಟ ದಪ್ಪ ಸೂಜಿ ತಂದು ನಿಮ್ ಮೊಮ್ಮಗಳ ಬಾಯಿ ಹೊಲಿಲಿಲ್ಲ ಅಂದ್ರೆ ನೋಡು. ಮೊದ್ಲ ಕೆಲ್ಸ ಮಾಡು, ಭಾರಿ ಮಾತಾಡ್ತಾಳೆ. ನಕ್ಷತ್ರ ಚೆನ್ನಾಗಿದ್ಯವ? ಭೂಪತಿ ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಕ್ಕ. ಇಲ್ಲಿದ್ದಾಗ ಎಳೆ ಮಕ್ಳ ತರ ಕಿತ್ತಾಡ್ಕೊಂಡಿದ್ರಿ, ಇವಾಗ ನೋಡಿದ್ರೆ ಮದ್ವೆ ಮಾಡ್ಕೊಂಡು ಒಟ್ಟಿಗೆ ಬಂದು ನಿಂತಿದ್ದೀರಿ. ನನ್ಗಂತೂ ಎಷ್ಟ್ ಸಂತೋಷ ಆಯ್ತು ಗೊತ್ತಾ? ನಮ್ ನಕ್ಷತ್ರನ್ಗೆ ನಿನ್ಗಿಂತ ಗಂಡು ಬೇಕಾ? ಎಲ್ಲಿ ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ. ಯಾಕಜ್ಜಿ? ಗಂಡನ ಪಕ್ಕ ನಿಂತ್ಕೊಳ್ಳುವ, ಹಂಗ್ ನಿಂತ್ಕೋಬೇಕು. ನಿಮ್ಗೆ ಯಾರ ಕಣ್ಣು ಬೇಡಬೇಡ್ದು. ಇನ್ನೊಂದ್ಸಾರಿ ಬರ್ಬೇಕಾದ್ರೆ ಸಿಹಿ ಸುದ್ದಿ ಕೊಡ್ಬೇಕು. ಏನಂತ? ಈ ಮಕ್ಕಳಿಗೆ ಸಿಹಿ ಸುದ್ದಿ ಅಂದ್ರೆ ಏನು ಗೊತ್ತಾಗಲ್ಲ. ಸಿಹಿ ಸುದ್ದಿ ಅಂದ್ರೆ ಅಯ್ಯ ಗೌರಕ್ಕ, ನೀನ್ ಒಳ್ಳೆ ಪಾಪ. ಇವರಿಬ್ರು ಬೀದಿನಲ್ಲೇ ನಿಲ್ಲಿಸ್ಕೊಂಡ್ ಮಾತಾಡಿಸ್ತಿದ್ಯಲ್ಲ. ಮೊದ್ಲು ಇಬ್ರು ಮನೆಗ್ ಬರ್ಲಿ, ನೀವು ಮನೆಗ್ ಬಂದ್ ಮಾತಾಡ್ಕೊಂಡ್ ಹೋಗೋರಂತೆ, ಆಯ್ತಾ? ಆಯ್ತಾಯ್ತು. ಅಳಿಮೈನು ಮಗಳನ್ನೂ ಕರ್ಕೊಂಡೋಗಿ ಚೆನ್ನಾಗಿ ಉಪಚಾರ ಮಾಡಿ. ಮತ್ತೆ ಹಾಗೆ ಕಳಿಸ್ಬಿಡ್ತೀನಾ? ಭೂಪತಿ, ನಕ್ಷತ್ರ ಬಾಪ ಒಳಗೆ ಬಮ್ಮ. ಬನ್ನಿ ಬನ್ನಿ. ಬನ್ನಿ ಬನ್ನಿ, ಬಾ ಪುಟ್ಟ ಬನ್ನಿ, ಒಳಗ್ ಬನ್ನಿ. ಒಂದ್ ನಿಮಿಷ, ಇವಾಗ ಬನ್ನಿ. ಬಾಪ ಭೂಪತಿ, ಬಾ ಪುಟ್ಟ, ಕೂತ್ಕೋಪ. ಬಾರೆ ಕೂತ್ಕೋ. ಅಯ್ಯೋ, ಏನು ಒಳ್ಳೆ ಬೇರೆಯವ್ರ ಮನೆ ತರ ಕೂತ್ಕೋ. ಅಜ್ಜಿ, ಅಪ್ಪ ಹೇಗಿದ್ದೀರಾ? ನಂಗೂ ಅಮ್ಮಂಗೂ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾವು ಹೋಗಿ ಬರ್ತೀವಿ. ಏನ್ ಕೆಲ್ಸನೋ ತುಕರಮ್ಮ? ಹೇಳ್ತೀನಿ ಬಾಮ. ಇಲ್ಲಿ ಮುಖಗಳು ನೋಡ್ಕೊಂಡು ಕೂಡೋ ಬದಲು ಹೊರಗಡೆ ಹೋಗೋದು ಎಷ್ಟೋ ವಾಸಿ. ಬಾಮ. ಅಯ್ಯೋ ಬಿಡಿ, ಅಜ್ಜಿದು ಅಪ್ಪಂದು ಯಾವಾಗ್ಲೂ ಇದ್ದಿದೆ, ನಿಮಗ್ ಗೊತ್ತಿರೋದೇ ಅಲ್ವಾ. ಅಕ್ಕ, ಸಿದ್ದು ಅಲ್ಲಿ? ಇವತ್ತು ಸಂಡೇ ಅಲ್ವಾ? ಅದು ಅವನ ಈ ಸಲ ಗಣಿತದಲ್ಲಿ ಡುಮ್ಕಿ, ಅದಕ್ಕೆ ಎತ್ಕೊಂಡೋಗಿ ಟ್ಯೂಷನ್ಗೆ ಹಾಕ್ಬಿಟ್ಟು ಬಂದಿದ್ದೀನಿ. ನೀವಿಬ್ರು ಇಲ್ಲೇ ಕುತ್ಕೊಂಡಿರಿ, ನಾನು ಕುಡಿಯಕ್ಕೆ ಏನಾದ್ರೂ ತರ್ತೀನಿ. ಅಕ್ಕ ಇವಾಗ ಬೇಡ, ನಾ ಒಂಚೂರು ಶ್ವೇತಾ ಅವ್ರ ಹತ್ರ ಮಾತಾಡ್ಬೇಕು. ನಕ್ಷತ್ರ, ಏನಿದು? ಭೂಪತಿ ಅವಳ ಹತ್ರ ಮಾತಾಡ್ಬೇಕು ಅಂತಿದ್ದಾನೆ. ಅವನ್ಗೆ ಶ್ವೇತಾ ಬಗ್ಗೆ ಕಾಳಜಿ ಅಕ್ಕ. ಪಾಪ ಅವಳು ಹೀಗಾಯ್ತಲ್ಲ ಅಂತ. ಆದ್ರೆ ಅದೆಲ್ಲ ಅವಳ ಅಸಲಿ ಬಣ್ಣ ಹೊರಗೆ ಬರೋ ತನಕ ಮಾತ್ರ. ಅವಳೆಂಥ ರಾಕ್ಷಸಿ, ಇಷ್ಟು ವರ್ಷ ಸಾಕ್ದವ್ರನ್ನ ಏನ್ ಮಾಡಕ್ ಹೊಟ್ಟಿದ್ಲು ಅಂತ ಗೊತ್ತಾದ್ರೆ ಆಗಿರೋದು. ನಕ್ಷತ್ರ, ನೀನ್ ಏನ್ ಹೇಳ್ತಾ ಇದ್ಯಾ? ಇವಳು ನಿಮ್ಮ ಅಪ್ಪ ಅಮ್ಮಂಗೆ ಏನಾದ್ರೂ ತೊಂದರೆ ಮಾಡಿದ್ಲಾ? ಏನೂ ಇಲ್ಲಕ್ಕ. ಏನಕ್ಕ ಗಮ್ ಅಂತಿದೆ? ಅಮ್ಮ, ಏನ್ ಮಾಡ್ತಿದ್ಯಾ? ನಕ್ಷತ್ರ, ಶ್ವೇತಾ, ಇಲ್ಲೆಲ್ಲ ಆರಾಮಲ್ವಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಇಲ್ಲ ಭೂಪತಿ. ನನ್ನ ಮನೆ, ನನ್ನ ಜನ, ನನ್ಗೇನು ಕಷ್ಟ? ನಾನು ಆರಾಮಾಗೇ ಇದ್ದೀನಿ. ಖುಷಿ ಆಗ್ತಿದೆ ನೀವು ಹೀಗಿರೋದು ನೋಡಿ. ನನ್ನ ದರಿದ್ರ ಲೈಫ್ ನೋಡಿ ನಿಂಗೆ ಖುಷಿನಾ? ಐ ಆಮ್ ಸಾರಿ ಶ್ವೇತಾ, ರೀಸೆಂಟಾಗಿ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ. ಅದು ನೀವು ಇಂಥ ಪರಿಸ್ಥಿತಿಗೆ ಬಂದಾಗಲೂ ನಾನು ನಿಮ್ಮ ಜೊತೆ ಇದ್ದು ಧೈರ್ಯ ತುಂಬಕ್ಕೂ ಆಗಲಿಲ್ಲ.
ಐ ಆಮ್ ರಿಯಲಿ ಸಾರಿ. ನಾನು ಬ್ಯುಸಿ ಇದ್ದೆ ಅಂತ ಹೇಳಿದ್ರೆ ಅದು ಸುಳ್ಳಾಗುತ್ತೆ. ಬಟ್ ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಫೇಸ್ ಮಾಡೋಕ್ಕಾಗದೆ ಹಿಂದೆ ಉಳಿದುಬಿಟ್ಟೆ. ನನ್ಗೆ ಅರ್ಥ ಆಗುತ್ತೆ ಭೂಪತಿ, ಬಿಡಿ. ಈಗ ನಾನು ಅದನ್ನೆಲ್ಲ ಎಕ್ಸ್ಪೆಕ್ಟು ಮಾಡ್ತಿಲ್ಲ. ನೀವು ಅತ್ತೆ ಎಲ್ಲಿ ನನ್ನ ಮೇಲೆ ಬಂದಿರೋ ಆರೋಪನ ನಂಬಿ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಿರೋ ಅಂತ ಭಯ ಆಗಿತ್ತು. ಸದ್ಯಾಗ ಆಗಿಲ್ವಲ್ಲ, ಅದೇ ಖುಷಿ. ಅದು ಏನು ಆರೋಪ ಅಂತ ನನಗೆ ಗೊತ್ತಿಲ್ಲ ಸರ್. ಆ್ಯಂಡ್ ನನಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ ನಿಜವಾಗ್ಲೂ. ನನಗೆ ನೀವು ಹೇಗೆ, ಆ CS ಹೇಗೆ ಅಂತ ಚೆನ್ನಾಗಿ ಗೊತ್ತು. ಅಷ್ಟು ಸಾಕಲ್ವಾ? ಬಟ್ ಐ ರಿಯಲಿ ಫೀಲ್ ಬ್ಯಾಡ್ ಅಬೌಟ್. ನಿಮಗೀಗ ಆಗಬಾರ್ದಾಗಿತ್ತು. ಓಕೆ, ಕುರಿ ಹಳ್ಳಕ್ಕೆ ಬೀಳ್ತಿದೆ, ಇದೇ ಸಿಂಪತಿ ಹಿಡ್ಕೊಂಡು ಮೊದಲು ನಿನ್ನ ಮನೆ ಸೇರ್ಕೊಂಡ್ಬಿಡ್ತೀನಿ ಭೂಪತಿ, ಮಿಕ್ಕಿದ್ದು ಆಮೇಲೆ. ಬಟ್ ಒಂದಂತೂ ನಿಜ ಶ್ವೇತಾ, ನೀವು ಇಲ್ಲಿಗೆ ಬಂದಿದ್ದೆ ಒಳ್ಳೇದಾಯ್ತು. ಅಲ್ಲೂ ನನ್ನ ಪ್ರಜ್ಞೆ ತಪ್ಪು ಮಲ್ಗಿದ್ದೆ. ಎದ್ದಾಗ ನಕ್ಷತ್ರ ನನ್ನ ಪಕ್ಕ ಇರಲಿಲ್ಲ. ಅವಳೆಲ್ಲೋ ಇದ್ಲು, ನಾನು ಎಲ್ಲೋ ಇದ್ದೆ. ಇವತ್ತು ಹಾಗೆ ನನ್ನ ಪ್ರಜ್ಞೆ ತಪ್ಪಿ ನನ್ನ ಕಾರ್ ಒಳಗಡೆ ಮಲಗಿದ್ದೀನಿ, ಅದು CS ಮನೆ ಮುಂದೆ. ಅಷ್ಟು ದೂರ ನಾನು ಹೇಗೆ ಡ್ರೈವ್ ಮಾಡ್ಕೊಂಡು ಹೋದೆ? ಇದನ್ನೆಲ್ಲ ನಾನೇ ಮಾಡಿದ್ನಾ, ಅಥವಾ ಯಾರಾದರೂ ನನ್ನನ್ನು ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಹೋಗಿರ್ಬೋದಾ? ನನಗೆ ಪ್ರಜ್ಞೆ ಯಾಕೆ ತಪ್ಪಿತು? ಯಾಕೋ ಹೀಗೆ ಮಾಡ್ದೆ? ಏನ್ ಮಾಡ್ತಾ ಸರ್? ಏನ್ ಮಾಡ್ತಾ ಇದೀರ? ಬಿಡಿ ಸರ್ ನನ್ನ. ನಾಟ್ ಕಾಡ್ಬೇಡ, ನಿಜ ಹೇಳು. ಕಡ್ಲೆಕಾಯಿ ಒಳಗಡೆ ಏನ್ ಬೆಳೆಸಿದ್ದೆ? ಯಾರು ಹೀಗೆಲ್ಲ ಮಾಡ್ತಿದ್ದು? ಏನಕ್ಕೆ ಯಾಕೆ ಅವ್ನಿಗೆ ಈ ತರ ತೊಂದರೆ ಕೊಡ್ತಾ ಇದೆಯಾ? ಇವನೇ ಏನೋ ಮಾಡಿರ್ತಾರೆ. ನಾವು ಕೊನೆದಾಗಿ ಇವನ ಹತ್ರ ಕಡ್ಲೆಕಾಯಿ ತಿಂದು ಕಾರಲ್ಲಿ ಕೂತಿದ್ದು ಅಷ್ಟೇ ನೆನಪಿರೋದು ನನಗೆ. ಯಾರೋ ಇದನ್ನೆಲ್ಲ ಮಾಡ್ತಿದ್ದು? ಹೇಳೋ. ನಮ್ ಕಾರ್ ಹತ್ರ ಯಾರಾದ್ರೂ ಓಡಾಡಿದ್ರ? ಯಾರಾದ್ರೂ ಬಂದಿದ್ರಾ? ಹೇಳೋ. ಸರ್, ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಸರ್. ನೀವಿಬ್ರು ಕಾರಲ್ಲಿ ಹೋಗಿದ್ದೆ ನಾನು ನೋಡಿದೆ, ಅಷ್ಟೇ ನನಗೆ ಗೊತ್ತಿರೋದು. ಭೂಪತಿ, ಬಿಡು ಅವನ್ನ. ಅವ್ನಿಗೆ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದೆಯಾ? ನೋಡು, ಇದೇ ಕಡಲೆಕಾಯಿನ ಅವ್ನು ಎಷ್ಟು ಜನಕ್ಕೆ ಕೊಟ್ಟಿರ್ತಾನೆ. ಅವ್ನು ಅದ್ರಲ್ಲಿ ಏನಾರು ಬೆರೆಸಿದ್ರೆ ಅವ್ರಿಗೂ ಏನಾರು ಆಗಬೇಕಲ್ವಾ? ನೀನು ಹೇಳೋದ್ರಲ್ಲಿ ಅರ್ಥ ಇಲ್ಲ. ನೋಡು, ನಾನು ಕಮಿಷನರ್ಗೆ ಫೋನ್ ಮಾಡಿದ್ದೀನಿ. ಪೊಲೀಸ್ ಅವ್ರು ಬಂದು ಎಲ್ಲ ವಿಚಾರಿಸ್ತಾರೆ. ಏನೋ ಒಂದು ಕ್ಲೂ ಸಿಗುತ್ತೆ. ಬಿಡು ಅವ್ನಿಲ್ಲ, ಬಿಡು. ಪೊಲೀಸಾ? ಸರ್, ದಯವಿಟ್ಟು ನನ್ನ ಜೈಲಿಗೆ ಹಾಕ್ಬೇಡಿ ಸರ್. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ತುಂಬಾ ಬಡವ ಸರ್. ಹೊಟ್ಟೆ ಪಾಡ್ಗೋಸ್ಕರ ಕಳ್ಳೆಕಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ಸರ್, ನೀವು ಈ ಥರ ಎಲ್ಲ ಮಾಡಿದ್ರೆ ನನ್ನ ಹೆಂಡತಿ ಮಕ್ಕಳು ಉಪವಾಸ ಇರಬೇಕಾಗುತ್ತೆ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್. ನೋಡು, ಹಾಗೆಲ್ಲ ಏನೂ ಆಗಲ್ಲ. ನೀನು ನಿನ್ನ ಕೆಲಸ ನೋಡ್ಕೊ ಹೋಗು. ಭೂಪತಿ, ನಿನ್ನ ಕಾರಿಂದ ಸೌಂಡು. ಓ ಮೈ ಗಾಡ್, ಈ ಥರ ಎಲ್ಲ ಹೇಗಾಗಕ್ಕೆ ಸಾಧ್ಯ? ಇದೆಲ್ಲ ಯಾರು ಮಾಡ್ತಿದ್ದಾರೆ, ಯಾಕೆ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಇವಳು ಕಾಣಿಸ್ತೇ ಹೋಗಿದ್ದು, ನಾನು ಇವಳಿಗೋಸ್ಕರ ಹುಡುಕಾಡ್ಕೊಂಡು ತಿರುಗಾಡಿದ್ದು, ಕೊನೆಗೆ ಇವಳು ಡಿಕ್ಕಿಲ್ ಸಿಕ್ಕಿದ್ದು, ಇದಂತೂ ನಿಜಾನೇ. ಬಟ್ ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಯಾರ್. ಇದೆಲ್ಲ ಯಾಕೆ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ವಿಷಯ ಇಷ್ಟು ಸೀರಿಯಸ್ ಇದ್ದು ನೀನು ನನಗೆ ಹೇಳಿಲ್ವಲ್ಲ ಭೂಪತಿ? ನೀವು ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಕೆಡ್ಸ್ಕೋತೀರಾ ಅಂತ ಯೋಚನೆ ಆಗಿತ್ತತ್ತೆ. ನಾನು ನಿನ್ನನ್ನು ಕೇಳಲಿಲ್ಲ. ಅಮ್ಮ, ನೀನು ರೆಸ್ಟ್ಲೆಸ್ ಆಗ್ತೀಯಾ, ನನ್ನನ್ನು ಎಲ್ಲೂ ಹೊರಗಡೆ ಓಡಾಡೋದಕ್ಕೆ ಬಿಡಲ್ಲ ಅಂತಾನೆ ನಾನು ನಿನಗೆ ಹೇಳಿಲ್ಲ ಅಮ್ಮ. ಖಂಡಿತ ಇಷ್ಟೆಲ್ಲ ಆದ್ಮೇಲೆ ನಂಗೆ ಭಯ ಇರಲ್ವಾ? ನಿನ್ನ ಸೇಫ್ಟಿ ನನಗೆ ಮುಖ್ಯ ಭೂಪತಿ. ಜೊತೆಗೆ ನನ್ನ ಮಗಳಿಗೂ ಅನ್ನಿ ಶಕುಂತಲಾ ಅವರೇ, ಅವಳ ಸೇಫ್ಟಿನೂ ಮುಖ್ಯನೇ. ಏನ್ ನಡೀತು ಅಂತ ಭೂಪತಿ ಆಗ್ಲೇ ಹೇಳ್ದ. ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಹೈಯರ್ ಅಥಾರಿಟೀಸ್ ಹತ್ರ ಮಾತಾಡಿದೆ. ಇವ್ರನ್ನ ಕಳಿಸಿದ್ದಾರೆ. ಇನ್ಸ್ಪೆಕ್ಟರ್, ಇವಳು ನನ್ನ ಮಗಳು, ಅಳಿಯ. ಇವ್ರ ಮೇಲೇನೆ ಪದೇ ಪದೇ ಹಲ್ಲೆ ಆಗ್ತಿರೋದು. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮನೆ ಸುತ್ತಮುತ್ತ ನಮ್ಮ ಪೊಲೀಸವರಿದ್ದಾರೆ. ಈ ಮನೆಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಎಲ್ಲ ನಮ್ಮ ಗಮನಕ್ಕೆ ಬರ್ತಾ ಇರುತ್ತೆ. ನನ್ನ ಮನೆಗೆ ನೀವೇನು ಪ್ರೊಟೆಕ್ಷನ್ ಕೊಡೋದು?
ಆ ಕೆಲಸ ನಾನು ಮಾಡೋಕ್ಕಾಗ್ತಿರ್ಲಿಲ್ವಾ? ಪ್ರೊಟೆಕ್ಷನ್ ಬೇಕು ಅಂತ ನಾನು ಕೇಳಿದಿದ್ರೆ ಇವ್ರನ್ನ ಕಳಿಸ್ತಿರ್ಲಿಲ್ವಾ? ಖಂಡಿತ ಕಳಿಸಿರೋರು. ಆದರೆ ಇದು ನಾನು ನನ್ನ ಮಗಳಿಗೋಸ್ಕರ ಮಾಡ್ತಿರೋದು. ನನ್ನ ಮಗಳ ಜೀವ ನನಗೆ ಮುಖ್ಯ. ನಿಮ್ಗಿಷ್ಟ ಬಂದದ್ದು ಮಾಡಿ, ಯಾರೂ ಅದನ್ನು ತಡೆಯಲ್ಲ. ನನ್ನ ಕಡೆಯಿಂದ ಇದು ನನ್ನ ಮಗಳಿಗೋಸ್ಕರ. ಎಲ್ಲ ಕಡೆ ನಿಮ್ಮದೇ ನಡಿಬೇಕು ಅನ್ನೋ ಹಠ ನಿಮಗೆ. ಹಾಗೆಲ್ಲ ಏನಿಲ್ಲ, ಮಗಳು ಅಳಿಯ ಚೆನ್ನಾಗಿರ್ಲಿ ಅಂತ ಅಷ್ಟೇ. ಅಷ್ಟೊಂದು ಆಸೆ ಇದ್ರೆ ನಿಮ್ಮ ಮಗಳನ್ನ ನಿಮ್ಮ ಜೊತೆನೇ ಇಟ್ಕೊಳ್ಳಿ, ಇಲ್ಲಿ ಬಿಟ್ಟೋಗತ್ತೆ ಇಲ್ಲ. ಅವಳು ಒಪ್ಪಿ ಬರ್ತೀನಿ ಅಂತಂದಿದ್ರೆ ಒಂದಷ್ಟು ದಿನದ ಮಟ್ಟಿಗೆ ನಾನು ಹಾಗೆ ಮಾಡ್ತಾ ಇದ್ದೆ. ಆದರೆ ನಿಮ್ಮನ್ನೆಲ್ಲ ಬಿಟ್ಟು ಬರಲ್ಲ ಅಂತಾಳೆ. ಅದಕ್ಕೆ ಅಲ್ಲಿನ ಸೌಲಭ್ಯನ ಇಲ್ಲಿ ಕೊಡ್ತಾ ಇದ್ದೀನಿ. ಅಮ್ಮ ಬಿಡಮ್ಮ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ನೋಡಿ, ಇದು ನಮ್ಮನೆ ಪ್ರಾಬ್ಲಮ್. ಇದನ್ನ ನಾವೇ ನೋಡ್ಕೋತೀವಿ ಅಂಡ್ ವಿ ಆರ್ ಡೆಫಿನೆಟ್ಲಿ ಕೇಪಬಲ್ ಆಫ್ ಇಟ್. ನೀವು ಪ್ರತಿಯೊಂದಕ್ಕೂ ತಲೆ ಹಾಕೋದು ನಮ್ಗೆ ಇಷ್ಟ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಮಗಳು ಇಲ್ಲಿರ್ಬೇಕಾದ್ರೆ ನಾನು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಇವನೇ ನೋಡ್ಕೋತಾನೆ ಅಂತ ಹೇಳಿದ್ನಲ್ಲಪ್ಪ. ಮನೇಲಿ ಅಮ್ಮ ಕಾಯ್ತಿರ್ತಾಳೆ, ನೀವಿನ್ ಹೊಡಿ. ವಿಷಯ ಗೊತ್ತಾಗಿ ಅಮ್ಮ ತುಂಬ ಹೆದರ್ಕೊಂಡಿದ್ದಾಳೆ. ಒಂದ್ಸತಿ ಮನೆಗೆ ಬಂದು ಹೋಗು ಪುಟ್ಟ, ಒಬ್ಳೆ ಬರಕ್ಕೆ ಹೋಗ್ಬೇಡ. ಕಾಲ್ ಮಾಡು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ತಲೆ ಕೆಡಿಸ್ಕೊಂಬೇಡ. ಇನ್ನು ಮುಂದೆ 24 hours ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ. ಅದು ಯಾರು ಏನು ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ. ಇದನ್ನೆಲ್ಲ ಶ್ವೇತಾ ಮಾಡಿಸಿಲ್ಲ ಅನ್ನೋದು ಕನ್ಫರ್ಮ್ ಅಮ್ಮ. ಅವಳು ಪ್ರಖ್ಯಾತ ಹತ್ರ ನಕ್ಷತ್ರನ ಎತ್ಬಿಡೋ ಪ್ಲ್ಯಾನ್ ಮಾಡಿದ್ಲು, ಆದರೆ ಅದು ವರ್ಕ್ ಆಗಲಿಲ್ಲ. ಆದರೆ ದೇವಸ್ಥಾನದಲ್ಲಿ ಏನೇನೋ ನಡೆದಿದೆ. ಇದನ್ನೆಲ್ಲ ಮಾಡಿಸಿದ್ದು ನಾವು ಅಂತ ಪ್ರಖ್ಯಾತ್ ನಂಬಿದ್ದ. ಇವಾಗ ಅವನಿಗಿಂತ ನನಗೆ ಜಾಸ್ತಿ ಶಾಕ್ ಆಗಿದೆ. ಅಲ್ಲಮ್ಮ, ನಾವು ಅಲ್ಲ ಅವನು ಅಲ್ಲ ಅಂದಮೇಲೆ ಮತ್ತಿನ್ಯಾರು? ಯಾರು ನಿನ್ ಬಿಟ್ಟು ಕತೆ ಹೊಸ ವಿಲನ್ ಎಂಟ್ರಿ ಆಗಕ್ಕೆ ಹೇಗೆ ಸಾಧ್ಯ? ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ನಂಗೆ. ನೋಡಿ ಸರ್, ಯಾರೇ ಮನೆ ಒಳಗಡೆ ಬಂದು ಕೂಡ ಪ್ರಾಪರ್ ಚೆಕ್ ಆಗಿ ಹೋಗ್ಬಿಟ್ಟು ಹೊರಗಡೆ ಬಿಡಬೇಕು. ಹೇಳಿತಾ ಸರ್? ಸರ್, ಈ ಮನೆ ಸುತ್ತಮುತ್ತ CC ಕ್ಯಾಮ್ರಾಗಳಿವೆ. ಅಷ್ಟು ಸುಲಭವಾಗಿ ಯಾರು ಬರೋದಕ್ಕೆ ಚಾನ್ಸ್ ಇಲ್ಲ. ನಾವಿದ್ದೀವಿ, ನೀವು ಧೈರ್ಯವಾಗಿರಿ. ಥ್ಯಾಂಕ್ ಯು. ಊರಿಗೊಬ್ನೇ ರಾಜ ಇರಬೇಕು. ಈ ಕತೆಗೆ ನಮ್ಮಮ್ಮ ಒಬ್ಳೆ ವಿಲನ್ ಆಗಿರಬೇಕು. ಇಲ್ಲಿ ಏನೇ ಬಂದರೂ ಏನೇ ಹೋದರೂ ಅದು ನಿನ್ನಿಂದ ಆಗಿರಬೇಕು ಹೊರತು ನಮಗೆ ಮೀರಿದ ಕೈ ಇನ್ನೊಂದಿರಬಾರ್ದು. ಹಾಗೇನಾದರೂ ಆದರೆ ನಾವು ಇಷ್ಟು ವರ್ಷ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ಹುಡ್ಕಮ್ಮ, ಅದು ಯಾರು ಅಂತ ಹುಡುಕಿ ಅವರಿಗೊಂದು ಗತಿ ಕಾಣಿಸು. ಹೆದರಬೇಡ ಪುಟ್ಟ, ಈ ನಿನ್ನಪ್ಪ ಯಾವಾಗಲೂ ನಿನ್ನ ಬೆನ್ನ ಹಿಂದೆನೇ ನಿಂತು ನಿನ್ನನ್ನು ಕಾಪಾಡ್ತಾನೆ, ನಿಂಗೆ ರಕ್ಷಣೆ ಕೊಡ್ತಾನೆ. ಈ ಅಪ್ಪ ಅನ್ನೋ ಕೋಟೆ ದಾಟಿ ಯಾರು ನನ್ನ ಮಗಳನ್ನ ಮುಟ್ಟಕ್ಕಾಗಲ್ಲ. ಆ ಥರ ನಿನ್ನ ಕಾವಲು ಕಾಯ್ತಾನೆ.